ಒಂದು ಸುಂದರವಾದ ಗ್ರಾಮದಲ್ಲಿ ಭಕ್ತರು ವಾಸಿಸುತ್ತಿದ್ದರು. ಅವರು ಪ್ರತಿ ವರ್ಷ ಹನುಮಾನ್ ಜಯಂತಿಯನ್ನು ಭಕ್ತಿಯಿಂದ ಆಚರಿಸುತ್ತಿದ್ದರು. ರಾಮಯ್ಯ ಎಂಬ ಒಬ್ಬ ಭಕ್ತನಿದ್ದ. ಅವನು ಪ್ರತಿದಿನ ಹನುಮಂತನ ದೇವಾಲಯಕ್ಕೆ ಹೋಗಿ ಪೂಜೆ ಮಾಡುತ್ತಿದ್ದ. ಹನುಮಾನ್ ಜಯಂತಿ ಹಬ್ಬ ಹತ್ತಿರ ಬಂದಾಗ ಗ್ರಾಮದಲ್ಲಿ ಸಿದ್ಧತೆಗಳು ಆರಂಭವಾದವು. ದೇವಾಲಯವನ್ನು ಹೂವುಗಳಿಂದ ಅಲಂಕರಿಸಿದರು, ದೀಪಗಳನ್ನು ಹಚ್ಚಿದರು. ಭಕ್ತರು ಸೇರಿ ಹನುಮಾನ್ ಚಾಲೀಸ ಪಠಿಸಿದರು. ಎಲ್ಲೆಡೆ ಭಕ್ತಿ ತುಂಬಿತು. ಹನುಮಂತನ ಶೌರ್ಯ ಕಥೆಗಳು ಕೇಳಿಸಲಾಯಿತು. ಅವನು ರಾಮನಿಗೆ ಮಾಡಿದ ಸೇವೆ ಎಲ್ಲರನ್ನೂ ಪ್ರೇರೇಪಿಸಿತು. ಮಕ್ಕಳು ಸಂತೋಷಪಟ್ಟರು. ಪ್ರಸಾದವನ್ನು ಎಲ್ಲರೂ ಭಕ್ತಿಯಿಂದ ಸ್ವೀಕರಿಸಿದರು. ಸಂಜೆ ಆರತಿ ಸಮಯದಲ್ಲಿ ದೇವಾಲಯ ಪ್ರಕಾಶಮಾನವಾಯಿತು. ಭಜನೆಗಳು ಎಲ್ಲೆಡೆ ಕೇಳಿಬಂದವು. ಈ ಹಬ್ಬವು ಪ್ರೀತಿ, ಶಾಂತಿ ಮತ್ತು ಒಗ್ಗಟ್ಟನ್ನು ಕಲಿಸಿತು. ಹೀಗೆ ಹನುಮಾನ್ ಜಯಂತಿ ಭಕ್ತಿಯ ಮಹೋತ್ಸವವಾಗಿ ಉಳಿಯಿತು. ಜೈ ಹನುಮಾನ್.